ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಯು ಆರ್ ಕಿಚನ್. ಇವತ್ತು ಬಟ್ಲು ಕಡುಬು ಹಾಗೆ ಮೆಂತ್ಯ ಚಟ್ನಿ ಯಾವ ರೀತಿ ಮಾಡೋದು ಅಂತ ನಾನು ತೋರಿಸ್ತಾ ಇದ್ದೀನಿ. ಸುಲಭವಾದ ರೀತಿಯಲ್ಲಿ ನೀವು ಸಹ ಮನೆಯಲ್ಲಿಯೇ ಮಾಡ್ಕೋಬೋದು. ಒಂದು ಪ್ಯಾನನ್ನು ಇಟ್ಟು ಸ್ಟವ್ ಮೇಲೆ ಸ್ವಲ್ಪ ಎಣ್ಣೆಯನ್ನು ಹಾಕಿ 1 ಸ್ಪೂನ್ ಮೆಂತ್ಯ, 1 ಸ್ಪೂನ್ ಜೀರಿಗೆ ಎಣ್ಣೆಯಲ್ಲಿ ಈ ರೀತಿ ಹುರ್ಕೋಬೇಕು. ನಂತರ 7ರಿಂದ 8 ಬ್ಯಾಡಿಗೆ ಅಂದರೆ ನಿಮಗೆ ಎಷ್ಟು ಖಾರ ಬೇಕೋ ನೋಡ್ಕೊಂಡು ಹಾಕ್ಕೊಳ್ಳಿ. ಹಾಗೆ ಒಂದು ದೊಡ್ಡ ಗಾತ್ರದ್ದು ಬೆಳ್ಳುಳ್ಳಿ, ಹುಣಸೆಹಣ್ಣು ಇವೆಲ್ಲವನ್ನು ಕ್ಲೀನಾಗಿ ರೋಸ್ಟ್ ಮಾಡಬೇಕು. ಎಲ್ಲ ತಣ್ಣಗಾದ್ಮೇಲೆ ಮಿಕ್ಸಿ ಜಾರಲ್ಲಿ 1 ಸ್ಪೂನ್ ಉಪ್ಪನ್ನು ಹಾಕಿ ನೀರು ಹಾಕದೆ ಫಸ್ಟು ತರಿ ಗ್ರೈಂಡ್ ಮಾಡ್ಕೋಬೇಕು. ಆದಮೇಲೆ ಸಾಂಬಾರು ಸೊಪ್ಪು, ಬೆಲ್ಲ 1 ಸ್ಪೂನ್ ಬೆಲ್ಲ ಹಾಕಿ ಸಾಕು, ಪುಡಿ ಇದ್ದರೆ ಹಾಕಿ ನೀರು ಹಾಕಿ ಗ್ರೈಂಡ್ ಮಾಡ್ಕೋಬೇಕು. ಮೆಂತ್ಯ ಚಟ್ನಿ ರೆಡಿ ಆಯಿತು ನೋಡಿ, ಎಷ್ಟು ಈಸಿಯಾಗಿ ಆಯಿತು. ನಂತರ ಅದೇ ಪ್ಯಾನಲ್ಲಿ 1 ಬೌಲ್ ನೀರು, ಸ್ವಲ್ಪ ಉಪ್ಪು, ನೀರು ಕುದೀತಾ ಇರಬೇಕಾದ್ರೆ ಅಕ್ಕಿ ಹಿಟ್ಟು 1 ಬೌಲು, ಎಲ್ಲವನ್ನು ಕ್ಲೀನಾಗಿ ಮಿಕ್ಸ್ ಮಾಡಿ ತಣ್ಣಗಾದಮೇಲೆ 1 ಬೌಲಿಗೆ ಹಾಕಿ ಅದೇ ಹಿಟ್ಟಿಗೆ 2 ಬೌಲು ಗೋಧಿ ಹಿಟ್ಟನ್ನು ಹಾಕಿ ಕ್ಲೀನಾಗಿ ಮಿಕ್ಸ್ ಮಾಡಬೇಕು. ಬಿಸಿ ಇರುತ್ತೆ, ಸ್ವಲ್ಪ ತಣ್ಣಗೆ ಆದಮೇಲೆ ಈ ರೀತಿ ಹಾಕಿ ಮಿಕ್ಸ್ ಮಾಡಿ. ಸ್ವಲ್ಪ ಉಗುರು ಬೆಚ್ಚಿರ್ತಾನೆ, ಹಾಗೆ ಸ್ವಲ್ಪನೇ ನೀರು ಹಾಕಿ ಈ ರೀತಿ ಮಿಕ್ಸ್ ಮಾಡಿ ಎಲ್ಲ ಹಿಟ್ಟನ್ನು ಕಲಸಾದ್ಮೇಲೆ ಎಣ್ಣೆಯನ್ನು ಈ ರೀತಿ ಫುಲ್ ಮಿಕ್ಸ್ ಮಾಡಿ, ಹಿಟ್ಟು ಚೆನ್ನಾಗಿ ನಾದಬೇಕು, ನಾದಿದ್ರೇ ಚೆನ್ನಾಗಿ ಬರೋದು. ಎಲ್ಲವನ್ನು ಆದಮೇಲೆ ಒಂದು ಅರ್ಧ ಗಂಟೆ ರೆಸ್ಟಿಗೆ ಅಂತ ಇಟ್ಬಿಟ್ಟಿದ್ದೀನಿ ಹಿಟ್ಟು. ಈಗ ಹಿಟ್ಟು ಸಾಫ್ಟ್ ಆಯಿತು. 1 ಸ್ಪೂನ್ ತುಪ್ಪನ ತಗೊಂಡು ತುಪ್ಪ ಸ್ವಲ್ಪನೇ ಕೈಗೆ ಈ ರೀತಿ ಹಚ್ಚಿಬಿಟ್ಟು ನಿಮಗೆ ಎಷ್ಟು ದೊಡ್ಡ ಬೇಕೋ ಅಷ್ಟೇ ದೊಡ್ಡದಲ್ಲಿ ಕಡುಬುಗಳನ್ನು ಮಾಡೋ ಹಾಗೆ ಹಿಟ್ಟನ್ನು ಉಂಡೆ ತಗೊಳ್ಳಿ. ನಾನು ಮೀಡಿಯಮ್ ಸ್ವಲ್ಪನೇ ತಗೊಂಡು ಈ ರೀತಿ ಉಂಡೆಗಳನ್ನು ಮಾಡಿಟ್ಟು ಸ್ವಲ್ಪ ತುಪ್ಪನ ಕೈಗೆ ಹಚ್ಚಿ ಈಗ ಬಟ್ಲು ಥರ ಮಾಡ್ಕೋಬೇಕು. ಈಸಿಯಾಗಿ ಮಾಡಬಹುದು, ನೀವು ಸಹ ಟ್ರೈ ಮಾಡಿ, ತುಂಬಾ ಟೇಸ್ಟಿಯಾಗಿರುತ್ತೆ. ಎಲ್ಲ ಕಡುಬುಗಳು ಆದಮೇಲೆ ಸ್ವಲ್ಪ ತೆಳುನೇ ಮಾಡ್ಕೊಳ್ಳಿ, ಚೆನ್ನಾಗಿ ಬೇಯುತ್ತೆ, ಹಬೆಯಲ್ಲಿ ಬೇಯೋದಲ್ವ. ಈ ರೀತಿ ಎಲ್ಲ ಕಡುಬು ಮಾಡಾಯಿತು. ನಂತರ ನಾನು ಇಡ್ಲಿ ಕುಕ್ಕರ್ ಅಂದರೆ ತಟ್ಟೆ ಇಡ್ಲಿ ಕುಕ್ಕರಲ್ಲಿ ನಾನೀಗ ಎಲ್ಲವನ್ನು ಒಟ್ಟಿಗೆ ಹಾಕಿ ಇಡ್ತಾಯಿದ್ದೀನಿ. ಇಡ್ಲಿ ಪ್ಲೇಟಿಗೆ ತುಪ್ಪವನ್ನು ಸವರಿ ಕಡುಬುಗಳನ್ನು ಈ ರೀತಿ ಜೋಡಿಸ್ಕೋಬೇಕು. ಎಲ್ಲ ಪ್ಲೇಟಿಗೂ ಜೋಡಿಸಿದ ನಂತರ ಸ್ಟ್ಯಾಂಡಿಗೆ ಈ ರೀತಿ ಎಲ್ಲ ಫಿಕ್ಸ್ ಮಾಡಾಯಿತು. ಈಗ ನಾನು ಇಡ್ಲಿ ಕುಕ್ಕರಲ್ಲಿ ಆಲ್ರೆಡಿ ನೀರು ಕುದಿಯಕ್ಕೆ ಬಿಟ್ಟಿದ್ದೀನಲ್ಲಿ. ಈಗ ನೀರು ಬಿಸಿ ಆಗಿದೆ. ಬಿಸಿಯಾಗಿರೋ ಕುಕ್ಕರ್ ನೀರಲ್ಲಿ ಈ ರೀತಿ ಸ್ಟ್ಯಾಂಡನ್ನು ಹಾಕಿ ಮುಚ್ಚಿಬಿಡಬೇಕು. 20 ನಿಮಿಷ ಬಾಯ್ಲ್ ಆದರೆ ಸಾಕು, ತುಂಬಾ ರುಚಿಕರವಾದ ಕಡುಬುಗಳು ರೆಡಿ ಆಯಿತು. ನೀವು ಸಹ ಟ್ರೈ ಮಾಡಿ, ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಬೆಲ್ ಐಕನನ್ನು ಒತ್ತಿ. ಕಡುಬುಗಳು ತೆಗಿತಾ ಇದ್ದೀನಿ ಈಗ. ಒಂದಕ್ಕೊಂದು ಅಂಟೇ ಇಲ್ಲ, ಅಷ್ಟು ಚೆನ್ನಾಗಿ ಬೆಂದಿದೆ ನೋಡಿ, ತುಂಬಾ ಚೆನ್ನಾಗಾಗಿದೆ. ನೋಡ್ತಾ ಇದ್ದೀರಾ ನೀವು ಸಹ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.